ಲಾಸ್ಟ್ ಎಪಿಸೋಡಲ್ಲಿ ಇಲ್ಲೇ ಎಂಡ್ ಮಾಡಿದ್ವಿ ಅನಿಸುತ್ತೆ. ಹಾಂ ಗೈಸ್, ನಾವು ಲಾಸ್ಟ್ ಎಪಿಸೋಡಲ್ಲಿ ಇಲ್ಲೇ ಎಂಡ್ ಮಾಡಿದ್ವಿ. ಸೊ ಅಲ್ಲೋ ಕ್ರೇಜ್ ಗೇಮರ್ಸ್ ಎಲ್ಲರಿಗೂ ಸ್ಯಾನ್ ಗೇಮಿಂಗ್ ಝೋನ್ಗೆ ಸುಸ್ವಾಗತ. ಅದಕ್ಕಿಂತ ಮುಂಚೆ ಫಸ್ಟು ಕ್ಯಾರೆಕ್ಟರ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಕ್ಯಾರೆಕ್ಟರ್ಗಳು ಮೇಯ್ನ್ ಆಗಿರುತ್ತೆ, ಓಕೆನಾ. ನಾನು ಯೂಸ್ ಮಾಡೋದು 2 ಫೈರ್ ಸ್ಟೈಲು, ಒಂದು ವಾಟರ್ ಸ್ಟೈಲು, ಇನ್ನೊಂದು ಬಂದ್ಬಿಟ್ಟು ವಿಂಡ್ ಸ್ಟೈಲು. ಇದು ಬಂದ್ಬಿಟ್ಟು ವಾಟರ್ ಸ್ಟೈಲು. ತುಂಬಾ ಪವರ್ ಐತೆ ಗುರು ಇವನಿಗೆ, ಅಷ್ಟೊಂದು ಈಸಿ ಅಲ್ಲ. ಲಾಸ್ಟ್ ಎಪಿಸೋಡಲ್ಲಿ ಫೈಟ್ ಕೂಡ ಮಾಡೋನೆ. ಆ್ಯಂಡ್ ಇವನ್ನ ಚಿಕ್ಕ ಹುಡುಗ ಅಂದ್ಕೊಂಡ್ರೆ ತುಂಬಾ ತಪ್ಪು, ಯಾಕಂದರೆ ಫೈರ್ ಸ್ಟೈಲ್ ಯೂಸ್ ಮಾಡೋನು. ಆ್ಯಂಡ್ ಫೀಮೇಲ್ ಕ್ಯಾರೆಕ್ಟ್ರಲ್ಲಿ ಇವಳು ಒಬ್ಬಳೇ ಇಷ್ಟ, ಯಾಕೆ ಅಂದರೆ ಕಷ್ಟ ಸಿಚುವೇಷನಲ್ಲಿ ಹೆವಿ ಪವರ್ ಯೂಸ್ ಮಾಡ್ತಾಳೆ ಗುರು. ಅವಳ ಜೀವ ಹೋದ್ರೂ ಪರವಾಗಿಲ್ಲ, ಹೆವಿ ಪವರ್ ಯೂಸ್ ಮಾಡ್ತಾಳೆ. ಆ್ಯಂಡ್ ಅದು ಬರ್ತಾ ಬರ್ತಾ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನೂ 3 ಕ್ಯಾರೆಕ್ಟರ್ ಎಕ್ಸ್ಟ್ರಾ ಐತೆ, ಬಟ್ ನಾನು ಯೂಸ್ ಮಾಡಲ್ಲ. ಯಾಕೆಂದರೆ ನಾನು ಲೆವೆಲಪ್ ಮಾಡಿಲ್ಲ ಗುರು, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಮೇಯ್ನ್ 4 ಕ್ಯಾರೆಕ್ಟರ್ಗೆ 20 ಲೆವೆಲ್ ಮಾಡೀನಿ. ಸೊ ಅದಕ್ಕೆ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಓಕೆನಾ, ಕಾಯಿನ್ಸ್ನ. ಸೊ ಇದಕ್ಕೆ ನಾನು ಯೂಸ್ ಮಾಡಬೇಕು. ಇಲ್ಲಿ ಅವ್ರದ್ದೇ ಆದಂಥ ಸ್ವಾರ್ಡ್ಸ್ ಐತೆ, ಅವ್ರದ್ದೇ ಆದಂಥ ಡಿಫ್ರೆಂಟ್ ಸ್ಟೈಲಲ್ಲೂ ಇಟ್ಕೊಳ್ತಾರೆ, ಡಿಫ್ರೆಂಟ್ ಸ್ಟೈಲಲ್ಲಿ ಹೊಡಿತಾರೆ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇಲ್ಲಿ ಕತ್ತಿಗಳು ಕಾಣಿಸ್ತೈತಲ್ಲ, ಇದೆಲ್ಲ ಅವ್ರವ್ರದ್ದೇ ಆದ ಕತ್ತಿಗಳು. ಯಾಕಂದರೆ ಅವ್ರವ್ರದ್ದೇ ಕತ್ತಿ ಯೂಸ್ ಮಾಡಿದ್ರೆ ತುಂಬ ಪವರ್ ಇರುತ್ತೆ ಗುರು. ಇದು ಬಂದ್ಬಿಟ್ಟು ಎಲಿಮೆಂಟ್ಸ್, ಮ್ಯಾಜಿಕಲ್ ಎಲಿಮೆಂಟ್ಸು. ಇದನ್ನು ಹೇಳ್ಬೇಕಂದ್ರೆ, ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇನ್ನು ಇದು 2ನೇ ಎಪಿಸೋಡು, ಇನ್ನೂ ತುಂಬ ಐತೆ, ಆಮೇಲೆ ತಿಳ್ಕೊಳ್ಳೋಣ, ಓಕೆನಾ. ಇವಾಗೆ ಅವಸರ ಪಡೋದು ಬೇಡ. ನೋಡ್ತಾ ಇರ್ಬೋದು ಗುರು ನಮ್ಮ ವಿಲೇಜು, ಹಂಗಂದರೆ ನಾವಿರೋ ಹಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೈಟ್ ಹೊತ್ತು. ನನ್ನ ಪ್ರಕಾರ ಇವತ್ತು ಯಾವುದೇ ರೀತಿ ಫೈಟ್ಸ್ ಇರಲ್ಲ ಅನಿಸುತ್ತೆ, ಯಾರಿಗೆ ಗೊತ್ತು, ಇದ್ರೂ ಇರ್ಬೋದು. ಫುಲ್ಲು ಶಾಂತಿ ಐತೆ, ವೆದರ್ ಕೂಡ ನೈಟು ತುಂಬಾ ತಣ್ಣಗೈತೆ. ಮಳೆ ಬಂದರೂ ಬರೋ ಚಾನ್ಸಸ್ ಐತೆ ನನ್ನ ಪ್ರಕಾರ. ಪರವಾಗಿಲ್ಲ, ಹೆಂಗಿದ್ರು ಇಲ್ಲೇ ನದಿ ಐತೆ ನೋಡಿ. ಇಲ್ಲಿ ಕಾಣಿಸ್ತೈತಲ್ಲ ವಿಂಗ್ಸು, ಅದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಗುರು, ನಿಜವಾಗ್ಲೂ ಕ್ಯಾರೆಕ್ಟ್ರಿಂದನೇ ಬರುತ್ತೆ ಅಂದ್ಕೋಬೇಡಿ. ಅದನ್ನು ನಾನು ಕಾಯಿನ್ಸ್ ಕೊಟ್ಟು ತೊಗೊಂಡಿರೋದು. ಅದನ್ನು ಯೂಸ್ ಮಾಡೋಕ್ಕೆ ನಾವು ಲೈಸೆನ್ಸ್ ಕೂಡ ಈಸ್ಕೊಂಡು, ನನ್ನ ಹತ್ರ ಲೈಸೆನ್ಸ್ ಕೂಡ ಐತೆ. ಲೈಸೆನ್ಸ್ ಇಲ್ಲದೇ ನಾವು ಅದನ್ನು ಹಾರಾಡೋಂಗಿಲ್ಲ, ಓಕೆನಾ. ಇನ್ನೂ ಏನು ತುಕ್ಕಾಯ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಗುರು. ಅಲ್ಲಿ ಬೆಲ್ ನೋಟಿಫಿಕೇಷನ್ ಐತೆ, ಬೆಲ್ ನೋಟಿಫಿಕೇಷನ್ ತೊಗೊಳಕ್ಕೆ ಯಾರಾದರೂ ಲೈಸೆನ್ಸ್ ಕೊಡ್ತಾರಾ, ಅಥವಾ ಸಬ್ಸ್ಕ್ರೈಬ್ ಮಾಡೋಕ್ಕೆ ಲೈಸೆನ್ಸ್ ಬೇಕಾ? ಇಲ್ಲ ತಾನೇ. ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ ಗೈಸ್. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಒಂದು ಲೈಕ್ ಆದರೂ ಡಿಸರ್ವ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು. ಇರಿ ಒಂದು ನಿಮಿಷ. ವಿಲೇಜ್ ಸೈಡಲ್ಲಿ ಯಾವ ಮನುಷ್ಯರುಗಳು ಕ್ಯಾಂಪ್ ಹಾಕಿರೋದು? ಓಕೆ ಗುರು, ಈ ಚಿಕ್ಕ ಚಿಕ್ಕ ಮಾನ್ಸ್ಟರ್ಗಳು ಅದು ಯಾಕೆ ಬಂದು ಇಲ್ಲೇ ನಮ್ಮ ವಿಲೇಜ್ ಹತ್ರನೇ ಸಾಯ್ತಾವೋ ಗೊತ್ತಿಲ್ಲ. ಇವ್ರಿಗೆ ನಮ್ಮ ಹುಡುಗಿನೇ ಸಾಕು ನೋಡಿ. ಇವಾಗ ಒಂದೇ ಏಟಲ್ಲಿ ಎಲ್ಲ ಫುಲ್ ಮುಗಿಸ್ತಾರೆ. ಇರಿ ಫಸ್ಟ್ ಯೂಸ್ ಮಾಡೋಣ. ಓಕೆ, ಪ್ರೊಟೆಕ್ಷನ್ ಎಲ್ಲ ಯೂಸ್ ಮಾಡ್ತವ್ರೆ. ಹೋ ಗುರು, ಒಂದು ಹುಡುಗಿ ಕೈಲಿ ಒಡ್ಸ್ಕೊಳ್ತವ್ರೆ ಅಂದರೆ ಮಾನ್ಸ್ಟರು ನಿಜವಾಗ್ಲು. ಓಕೆ, ಇನ್ನೊಬ್ಬ ಇಲ್ಲಿ ಹೊಡೆದೀನಲ್ಲ. ಓಕೆ, ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಪವರ್ಫುಲ್ ಅಂದ್ಬಿಟ್ಟು. ಇದರಲ್ಲೇ ಗೊತ್ತಾಗ್ತೈತೆ. ನೀವು ಒಂದು ಕ್ಯಾರೆಕ್ಟರ್ ನೋಡಿದ್ರೆ ಸಾಕಾಗಲ್ಲ, ತುಂಬ ಕ್ಯಾರೆಕ್ಟರ್ಸ್ ಐತೆ. ಅದು ಬಂದು ದೊಡ್ಡ ಫೈಟಲ್ಲಿ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಈ ಥರ ಚಿಕ್ಕ ಚಿಕ್ಕ ಫೈಟ್ ಇದ್ದರೆ ಈ ಹುಡುಗಿನ ಯೂಸ್ ಮಾಡ್ತೀನಿ. ಹಂಗಂದರೆ ಈ ಕ್ಯಾರೆಕ್ಟರ್ನ ಫೈರ್ ಸ್ಟೈಲ್ ಕ್ಯಾರೆಕ್ಟರ್ ಗುರು. ನೈಟಲ್ಲಿ ಏನು ವೀಡಿಯೋ ಮಾಡೋದಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಬೆಳಗ್ಗೆ ಆಗೋವರೆಗೂ ಕಾಯ್ಬೇಕನ್ಸುತ್ತೆ. ಸೊ ಬೆಳಗ್ಗೆ ಆಗೋದು ಲೇಟ್ ಆಗುತ್ತೆ. ನನ್ನ ಪ್ರಕಾರ ಬೆಳಗ್ಗೆ ಆದಮೇಲೆ ಸಿಗ್ತೀನಿ ಗಾಯ್ಸ್. ಗುಡ್ ಮಾರ್ನಿಂಗ್ ಗೇಮರ್ಸ್. ಓಕೆ, ಕ್ಯಾರೆಕ್ಟರ್ ಹೇಳಾಯ್ತು, ಲೆಟ್ಸ್ ಗೋ ಅಂದ್ಬಿಟ್ಟು ಫುಲ್ಲು ಎನರ್ಜಿಲಿ ನೈಟ್ ಫುಲ್ಲು ನಿದ್ದೆ ಮಾಡಿ ಎನರ್ಜಿ ಬಂದ್ಬಿಡೈತೆ ಕ್ಯಾರೆಕ್ಟರ್ಗೆ. ಬನ್ನಿ ಫಸ್ಟು ಹಳ್ಳಿ ಒಳಗಡೆ ಹೋಗೋಣ, ಏನೇನು ನಡೀತೈತೆ ನೋಡೋಣ. ಲಾಸ್ಟ್ ಎಪಿಸೋಡಲ್ಲಿ ನಾನು ಹಳ್ಳಿ ಒಳಗಡೆ ಹೋಗಿದ್ದೆ, ಬಟ್ ಅಷ್ಟೊಂದು ಜನ ಇರಲಿಲ್ಲ. ಬಟ್ ಇವತ್ತು ಕರ್ಕೊಂಡು ಹೋಗ್ತಾಯಿನಿ ಬೆಳಗ್ಗೆ ಹೊತ್ತು. ಬನ್ನಿ ನೋಡೋಣ, ನಿಮಗೆ ನೋಡಿ ಯಾವ್ಯಾವ ಥರ ಕೆಲಸ ಮಾಡ್ತಾರೆ ಒಳಗಡೆ ಇರೋ ಕ್ಯಾರೆಕ್ಟರ್ಗಳು. ಇದು ಬಂದು ಇಬ್ಬರು ಬಾಡಿ ಗಾರ್ಡ್ ಗುರು. ಹಂಗಂದರೆ ಡೈಲಿ ಚೇಂಜ್ ಆಗ್ತಾ ಇರ್ತಾರೆ. ಇವ್ರು ಒಬ್ಬರೇ ಇರೋಕ್ಕೆ ಸಾಧ್ಯನೇ ಇಲ್ಲ, ಡೈಲಿ ಚೇಂಜ್ ಆಗ್ತಾ ಇರ್ತಾರೆ. ಇವ್ರೇನು ಅಷ್ಟೊಂದು ಪವರ್ಫುಲ್ ಇಲ್ಲ, ಆ್ಯಕ್ಚುಲಿ ಒಳಗಡೆ ಇರೋರು ತುಂಬ ಪವರ್ಫುಲ್ ಆಗಿರ್ತಾರೆ. ಇವ್ರು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಒಂದು ಇನ್ಫಾರ್ಮೇಷನ್ ಬತ್ತು ಅಂದರೆ ಸಾಕು, ಬರೋ ಎಲ್ಲ ಪವರ್ಫುಲ್ ಪೀಪಲ್ ಬಂದು ಗೇಟ್ ಮುಂದೆ ನಿಂತ್ಕೊಬಿಡ್ಬೇಕು, ಆಯಿತಾ, ಆ ಥರ. ಓಕೆ, ಇವಳು ಯಾರುಗಳು ಆ್ಯಟಿಟ್ಯೂಡು. ಇರಿ ಒಂದು ನಿಮಿಷ, ನಮ್ಮ ಹತ್ರನೇ ಆ್ಯಟಿಟ್ಯೂಡು. ಓಕೆ, ಎದ್ರುಕೋಬಿಟ್ಲು ನೋಡಿ. ಪರವಾಗಿಲ್ಲ, ಆ್ಯಟಿಟ್ಯೂಡ್ ಎಲ್ಲ ನಮ್ಮ ಮುಂದೆ ಇರಬಾರ್ದು. ಫಸ್ಟು ಊಟ ತಿನ್ನೋಣ ಗುರು. ಈ ಕ್ಯಾರೆಕ್ಟರ್ದು ಊಟ ಒಂಥರ ಊಟನೇ ಮಾಡಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ಏನು ತಗೊಳ್ಳೋದಂತ ಗೊತ್ತಾಗ್ತಾ ಇಲ್ಲ. ಚಿಕನ್ ಮಶ್ರೂಮ್, ಐ ಥಿಂಕ್ ಚಿಕನ್ ಮಶ್ರೂಮೇ ತೊಗೋಬೇಕನ್ಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಒಂಚೂರು ಜಾಸ್ತಿ HP ಕೊಡುತ್ತೆ ಗುರು, ಅದಕ್ಕೋಸ್ಕರ. ಈ ಗೇಮಲ್ಲಿ ಎಷ್ಟು ಡೀಟೇಲಿಂಗ್ ಐತೆ ಅಂದರೆ, ಚೇರ್ ಕೂಡ ಹಾಕೋರ್ಗಳು ಚೇರಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಆ್ಯಕ್ಚುಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಚೇರಲ್ಲಿ ಕೂತ್ಕೊಂಡ್ರೆ ತುಂಬಾ HP ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಬ್ಯಾಗ್ ಓಪನ್ ಮಾಡಿದ್ವಿ. ಬ್ಯಾಗಲ್ಲಿ ಇರುತ್ತೆ ಗುರು. ಊಟನ ಯಾರು ಬ್ಯಾಗಲ್ಲಿ ಹಿಡ್ಕೊಳ್ತಾರೆ ಗುರು. ಈ ಗೇಮಲ್ಲಿ ಹಿಡ್ಕೊಳ್ತಾರೆ. ರಿಯಲ್ ಲೈಫಲ್ಲಂತೂ ಊಟನ ಸ್ಕೂಲ್ ಬ್ಯಾಗಲ್ಲಿ ಥರ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಅದು ಡಬ್ಬದೊಳಗಡೆ ಇಟ್ಕೋಬೋದು.
ಈ ಥರ ಓಪನ್ ಆಗಿ ಯಾರು ಹಿಡ್ಕೊಳ್ಳಲ್ಲ. ಓಕೆ, ಊಟ ಆಯಿತು. ಇವತ್ತು ಚೆಕ್ ಮಾಡಬೇಕು ಮಿಷನ್ನು ಏನೇನೈತೆ ಮ್ಯಾಪಲ್ಲಿ ಚೆಕ್ ಮಾಡಬೇಕು ಫಸ್ಟು. ಹೋ ಗುರು, ಯಾವುದೋ ಕ್ಯಾಂಪ್ ಮಾಡೈತೆ, ಯಾವುದೋ ಮಾನ್ಸ್ಟರ್ ಕ್ಯಾಂಪ್ ಮಾಡೈತೆ ಗುರು. ದೊಡ್ಡ ಮಾನ್ಸ್ಟರ್ ಅಲ್ಲ, ಒಟ್ನಲ್ಲಿ ಒಂದು ರೇಂಜ್ ಆಗೈತೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ, ಹೊಡಿಬೇಕು ಗುರು ಆ ಮಾನ್ಸ್ಟರ್ಗೆ. ಬಂದ್ವಿ ಈ ಜಾಗಕ್ಕೆ. ಓಕೆ ಗುರು, ಸ್ಪಿರಿಚುವಲ್ ಪವರ್ ಹಾಕ್ಬಿಟ್ಟು ಎಲ್ಲ ಔತ್ಕೊಂಡು ಕೂಟೈತೆ. ನನಗದನ್ನು ಹೆಂಗೆ ತೆಗಿಬೇಕನ್ಬಿಟ್ಟು ಗೊತ್ತು. ಜೊತೆಗೆ ಇಲ್ಲಿ ಹಂದಿಗಳು ಬೇರೆ ಐತೆ. ಇದನ್ನು ಅಂಟು ಮಾಡ್ಬೋದು ಗುರು. ಆ್ಯಕ್ಚುಲಿ ಈ ಹಂದಿನ ತಗೊಂಡೋಗಿ ಕುಕ್ ಮಾಡ್ಬೋದು. ಹಂದಿ ಕೂಡ ಪವರ್ಫುಲ್ ಐತಲ್ಲ ಗುರು, ಗುದ್ದೇ ಬಿಡ್ತು 1 ಸೆಕೆಂಡ್ಗೆ. ಓಕೆ, ಆಗಿದ್ದಾಗೋಗ್ಲಿ. ಎಲಿಮೆಂಟ್ನ ಓಪನ್ ಮಾಡಿಬಿಡೋಣ. ಅದ್ರೊಳಗಡೆ ಔತ್ಕೊಂಡು ಕುಳ್ತಿರ್ತವೆ, ಇದನ್ನು ದೊಡ್ಡದಾಗಿ ಬಿಡಬಾರ್ದು. ಓಕೆ, ಇರಿ ಗುರು, ಇರಿ. ಏನು ಗುರು, ಈ ಥರ ಓಡ್ಬರ್ತವೆ, ನಮಗಿಂತ ಪವರ್ಫುಲ್ಲು. ಓಕೆ, ಹೆಂಗೈತೆ ಫೈರ್ ಸ್ಟೈಲ್ ಕ್ಯಾರೆಕ್ಟ್ರು. ಒಂದೇ ಸತಿ ಬೆಂಕಿ ನೆಲಕ್ಕೆ ಮುಟ್ತು ಅಂದರೆ ಇನ್ನೊಂದು ಸತಿ ಎದೊಳ್ಬಾರ್ದು. ಇದು ಯಾವ ಕ್ಯಾರೆಕ್ಟ್ರ್ ಗುರು? ಫಸ್ಟ್ ಅದನ್ನು ಮುಗಿಸ್ಬೇಕು. ಅದು ನೋಡಿ ನಿಂತಿದ್ದ ಜಾಗದಲ್ಲಿ ಅಟ್ಯಾಕ್ ಮಾಡ್ತೈತೆ ಅದು. ಫಸ್ಟ್ ಇದು ಕೊಡಿಬೇಕ್ರಿ. ಓಕೆ, ಇದೇ ಥರ ನಾವು ಕ್ಯಾರೆಕ್ಟರ್ನ ಶಿಫ್ಟ್ ಮಾಡಿ ಹೊಡಿಬೇಕು. ಇದು ಯಾವ್ದು ಗುರು, ಹೊಸ ಮಾನ್ಸ್ಟರ್ ಬತ್ತು. ಐಸ್ ಪ್ರೊಟೆಕ್ಷನ್ ಹಾಕೊಂಡು ಬಂದೈತೆ ಇದು. ನಿಜವಾಗ್ಲೂ ಗುರು, ಅದು ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇರಿ ಫಸ್ಟು ಈ ಚಿಕ್ಕ ಮಾನ್ಸ್ಟರ್ಗಳನ್ನ ಹೊಡೆದಾಕ್ಬಿಡೋಣ. ತೊಂದರೆ ಕೊಡ್ತಾವೆ ಗುರು ಇವು. ಆಗಲ್ಲ. ಈ ಫೀಮೇಲ್ ಕ್ಯಾರೆಕ್ಟರ್ಗೆ ಈ ಥರ ಸಿಚುವೇಶನಲ್ಲಿ ಆಗಲ್ಲ. ಇದೇನಿದ್ರು ಲಾಸ್ಟಲ್ಲಿ ಚೆನ್ನಾಗಿ ಪವರ್ ಯೂಸ್ ಮಾಡ್ತಾಳೆ. ಆಗಲ್ಲ. ಇರಿ ಗುರು, ಫಸ್ಟು ಕ್ಯಾರೆಕ್ಟರ್ನ ಚೇಂಜ್ ಮಾಡಬೇಕು. ಇಂಥ ಸಿಚುವೇಶನಲ್ಲಿ ಅವಳು ಯೂಸ್ ಆಗಲ್ಲ. ಇರಿ ಫಸ್ಟು ಈ ಚಿಕ್ಕ ಮಾನ್ಸ್ಟರ್ಗೆ ಹೊಡೆದಾಕ್ಬೇಕು. ಅದು ಏನು ಓಡ್ಬರ್ತಾವೆ ಗುರು, ಏನು ಅಟ್ಯಾಕ್ ಮಾಡ್ತಾವೆ ಅವು. ಆ್ಯಕ್ಚುಲಿ ಇದನ್ನು ಹೊಡೆದ್ರೇ ನಮ್ಗೆ ಅಡ್ವಾಂಟೇಜು. ಫಸ್ಟು ಈ ಚಿಕ್ಕ ನಾವು ಹೊಡೆದು ಆಮೇಲೆ ದೊಡ್ಡದು ಒಂದೇ ಇರುತ್ತಲ್ಲ, ಆಮೇಲೆ ಹೊಡಿಬೇಕು ಅದನ್ನ. ಓಕೆ, ಅದೇನು ಗುರು ಡ್ಯಾನ್ಸ್ ಆಡ್ತಾಯ್ತಾ? ಇಲ್ಲ, ಅದು ಪವರ್ ಯೂಸ್ ಮಾಡೋಕ್ಕೆ ಆ ಥರ ಡ್ಯಾನ್ಸ್ ಆಡುತ್ತೆ. ಇರಿ ಫಸ್ಟು ಈ ಮಾನ್ಸ್ಟರ್ಗೆ ಹೊಡೆದಾಕ್ಬಿಡೋಣ. ಗುರು. ಓಕೆ, ಇರಿ, ಇದು ಫೈರ್ ಸ್ಟೈಲ್. ಆ್ಯಕ್ಚುಲಿ ಫೈರ್ ಸ್ಟೈಲ್ ಯೂಸ್ ಮಾಡಬೇಕು. ಹೋಗಿ ನಾನು ಐಸ್ ಯೂಸ್ ಮಾಡ್ತಾಯಿದ್ದೆ. ಇರೇ ಆ್ಯಕ್ಚುಲಿ ಇದಕ್ಕೆ ಫೈರ್ನ ಬಿಟ್ಬಿಟ್ಟು ಅದನ್ನ ಕರಗಿಸ್ಬೇಕು. ಫಸ್ಟು ಪ್ರೊಟೆಕ್ಷನ್ನ ಕರಗಿಸ್ಬೇಕು. ಯಾಕಂದರೆ ಪ್ರೊಟೆಕ್ಷನ್ ಬಂದ್ಬಿಟ್ಟು ವಾಟರಿಂದ ಆಗಿರೋದು. ಓಕೆನಾ? ವಾಟರ್ಗೆ ಫೈರ್ ಬಿದ್ದರೆ ಅದು ಪ್ರೊಟೆಕ್ಷನ್ ಹೊಡೆದೋಗುತ್ತೆ. ಓಕೆ, ನಮ್ಮ ಹುಡುಗಿ ಅವಳಲ್ಲ ಫೈರ್ ಸ್ಟೈಲ್ ಯೂಸರು. ಓಕೆ, ಫೈರ್ ಹೋಯ್ತು. ಫೈರ್ ಕ್ರ್ಯಾಕ್ ಆಯಿತು. ಬೆಂಕಿ ಬಂದರೆ ಮುಗೀತು ಇನ್ನು. ಓಕೆ, ಬೇಗ. ಇನ್ನೊಂದು ಚೂರು. ಓಕೆ, ಪ್ರೊಟೆಕ್ಷನ್ ಮುಗೀತು. ಇದ್ಯಾವ್ದು ಗುರು, ಪ್ರೊಟೆಕ್ಷನ್ ಇದ್ದರೆ ಮಾತ್ರ ಪವರ್ಫುಲ್ಲು. ಪ್ರೊಟೆಕ್ಷನ್ ಇಲ್ಲ ಅಂದರೆ ಇದು ಯಾವುದೋ ಚೈಲ್ಡ್ ಮಾನ್ಸ್ಟರ್ ಗುರು. ನಿಜವಾಗ್ಲೂ ನೋಡಿ, ಒಂದು ನಿಮಿಷನೂ ಸಾಕಾಗಿಲ್ಲ ಹೊಡಿಯೋಕ್ಕೆ ನಮ್ಮ ಫೀಮೇಲ್ ಕ್ಯಾರೆಕ್ಟರ್ಗೆ. ನಮ್ಮ ಫೀಮೇಲ್ ಕ್ಯಾರೆಕ್ಟ್ರು ಫೈನಲಲ್ಲಿ ಪವರ್ ಯೂಸ್ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ನಾನು ಅದಕ್ಕೋಸ್ಕರ ಸೇವ್ ಮಾಡ್ಕೊಳ್ತೀನಿ. ಬನ್ನಿ ಇದೇನೋ ಓಪನ್ ಮಾಡೋಣ. ಹೆಂಗಿದ್ರು ಒಳಗಡೆ ಇರೋ ಸ್ಪಿರಿಚುವಲ್ ಪವರ್ ಎಲ್ಲ ಎಕ್ಸಿಸ್ಟ್ ಆಯಿತು. ಓಕೆ, ಇದೇನಾದ್ರು ತುಂಬ ಬೆಳಗ್ಗೆ ಬಿಟ್ಬಿಟ್ಟಿದ್ರೆ ಎಲ್ಲ ಮಾನ್ಸ್ಟರ್ ಬಂದು ಒಂದೇ ಜಾಗದಲ್ಲಿ ಕ್ಯಾಂಪ್ ಮಾಡಿಬಿಟ್ಟು ಒಂದೇ ಸತಿ ವಿಲೇಜ್ನ ಅಟ್ಯಾಕ್ ಮಾಡಿಬಿಡ್ತಾಯಿತ್ತು. ಓಕೆ, ಇನ್ನೂ ಮಾನ್ಸ್ಟರ್ ಅವೆ.